ನಮಸ್ತೆ. ಶಿಕ್ಷಕರ ನೇಮಕಾತಿಯ ಅಪ್ಡೇಟ್ಸ್ ಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಐಕಾನ್ ಪ್ರೆಸ್ ಮಾಡಿ ಅಂತ ಹೇಳ್ತಾ ಇಂದಿನ ವಿಡಿಯೋನ ಪ್ರಾರಂಭ ಮಾಡ್ತೀನಿ. ಈ ದಿನ ಸಿಇಟಿಗೂ ಮುನ್ನ ಮತ್ತೊಂದು ಟಿಇಟಿ ಆಗುತ್ತಾ ಅಥವಾ ಸಿ ಅಂಡ್ ಆರ್ ರೂಲ್ ಹಾಗೂ ನೋಟಿಫಿಕೇಶನ್ ಯಾಕೆ ತಡವಾಗಿದೆ, ಜೊತೆಗೆ ಪರೀಕ್ಷೆಗೆ ಸಿಗುವಂತಹ ಸಮಯಾವಕಾಶದ ಬಗ್ಗೆ ತಿಳಿತಾ ಹೋಗೋಣ. ಸ್ನೇಹಿತರೆ, ನಮ್ಮ ಶಿಕ್ಷಣ ಇಲಾಖೆಯಲ್ಲಿ ಇತ್ತೀಚಿನ ಬೆಳವಣಿಗೆಗಳನ್ನ ಗಮನಿಸ್ತಾ ಹೋದ್ರೆ ನಿಮ್ಗೆಲ್ರಿಗೂ ಗೊತ್ತಿರ್ಬೋದು ಎಷ್ಟು ರ್ಯಾಪಿಡ್ ಸ್ಪೀಡ್ ಅಲ್ಲಿ ನಮ್ಮ ಶಿಕ್ಷಣ ಇಲಾಖೆ ಕೆಲಸ ನಿರ್ವಹಿಸ್ತಾ ಇತ್ತು ಅಂತ ಎಲ್ರಿಗೂ ಗೊತ್ತಿರೋ ವಿಚಾರ. ಅದೇ ರೀತಿ ಸಿ ಅಂಡ್ ಆರ್ ರೂಲ್ಸ್ ಗಳನ್ನ ಬಿಡುವುದಾಗ್ಲಿ ಮತ್ತು ಅಬ್ಜೆಕ್ಷನ್ ನ ಎಲ್ಲ ಸಲ್ಲಿಸಿದ ನಂತರ ಆ ಅಬ್ಜೆಕ್ಷನ್ಸ್ ಗಳನ್ನ ಅವರು ಕರೆಕ್ಷನ್ಸ್ ಮಾಡ್ಬಿಟ್ಟು ಏನು 50% PUC ಗೆ ಕನ್ಸಿಡರ್ ಮಾಡಬೇಕು, ಹಾಗೂ ಏಜ್ ರಿಲ್ಯಾಕ್ಸೇಷನ್ ಬಗ್ಗೆ, ಹಾಗೂ ಮೇನ್ ಆಗಿ ಡಿಸ್ಕ್ರಿಪ್ಟಿವ್ ಪೇಪರ್ ಬೇಡ, ಎಲ್ಲ ಮಲ್ಟಿಪಲ್ ಚಾಯ್ಸ್ ಬೇಸ್ಡ್ ಕ್ವಶನ್ಸ್ ಇರ್ಲಿ ಅಂತ ಅಬ್ಜೆಕ್ಷನ್ಸ್ ಮಾಡಿರುವಂತಹ ವಿದ್ಯಾರ್ಥಿಗಳು ಮಾಡಿರೋದ್ರಿಂದ ಆ ಒಂದು ತಿದ್ದುಪಡಿಗಳನ್ನ ಆ ಒಂದು ಸಿ ಅಂಡ್ ಆರ್ ರೂಲ್ಸ್ ಅಲ್ಲಿ ಇಂಪ್ಲಿಮೆಂಟ್ ಮಾಡೋದಕ್ಕೋಸ್ಕರ ತಿದ್ದುಪಡಿ ಮಾಡಿ ನಂತರ ಅವರು ಸಿಎಂ ಅಪ್ರೂವಲ್ಗೋಸ್ಕರ ಸಿಎಂ ಕಚೇರಿಗೆ ಕಳಿಸಿರುವಂತದ್ದು ಸ್ನೇಹಿತರೆ. ಹಾಗಾಗಿ ಈಗ ಸಿಎಂ ಅವರಿಂದ ಅಪ್ರೂವಲ್ ಬಂದ ತಕ್ಷಣ ಅವ್ರು ಇಮಿಡಿಯೇಟ್ ಆಗಿ ಸಿ ಅಂಡ್ ಆರ್ ರೂಲ್ಸ್ ಅನ್ನ ಬಿಡುಗಡೆ ಮಾಡಿ ನಂತರದಲ್ಲಿ ನೋಟಿಫಿಕೇಶನ್ ಮಾಡುವಂತಹ ಹಂತದಲ್ಲಿದ್ದಾರೆ. ಬಟ್ ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಸಿಎಂ ಅವರು ಈಗ ಪ್ರಸ್ತುತ ಈ ಪ್ರೆಸೆಂಟ್ ಸ್ವಲ್ಪ ಬ್ಯುಸಿ ಆಗಿರೋದ್ರಿಂದ, ನಿಮ್ಗೆಲ್ರಿಗೂ ಗೊತ್ತಿದೆ ಮಂತ್ರಿಗಳು ಮತ್ತು ಮಂತ್ರಿಗಳಿಗೆ ನೀಡುವಂತಹ ಖಾತೆಗಳಲ್ಲಿ ಸ್ವಲ್ಪ ಅವ್ರು ಬ್ಯುಸಿ ಇರೋದ್ರಿಂದ ಆ ಒಂದು ಸಿ ಅಂಡ್ ಆರ್ ರೂಲ್ಸ್ ಬಿಡುಗಡೆ ಸ್ವಲ್ಪ ತಡ ಆಗಿದೆ ಸ್ನೇಹಿತರೆ. ಅಷ್ಟು ಬಿಟ್ರೆ ಯಥಾ ರೀತಿ ಶಿಕ್ಷಣ ಇಲಾಖೆ ಅತಿ ವೇಗವಾಗಿ ಕೆಲಸ ನಿರ್ವಹಿಸ್ತಾ ಇದೆ. ಹಾಗಾಗಿ ಯಾವುದೇ ರೀತಿಯ ಆತಂಕ ಬೇಡ. ಇದೇ ವಾರದಲ್ಲಿ ನೋಟಿಫಿಕೇಶನ್ ಆಗುವಂತಹ ಚಾನ್ಸಸ್ ಹೆಚ್ಚಾಗಿದೆ ಹೇಳ್ಬೇಕಂದ್ರೆ. ಅದರ ಜೊತೆಗೆ ಸಿ ಅಂಡ್ ಆರ್ ರೂಲ್ಸ್ ಇಮಿಡಿಯೇಟ್ ಆಗಿ ಬಿಡುಗಡೆ ಆಗ್ಬಿಟ್ಟು ಒಂದು ನೋಟಿಫಿಕೇಶನ್ ಆದ ನಂತರ ನಿಮಗೆ ಸಿಗುವಂತಹ ಒಂದು ಸಮಯಾವಕಾಶ ತುಂಬಾ ಕಡಿಮೆ ಸ್ನೇಹಿತರೆ. ಅದನ್ನ ನೀವು ಗಮನದಲ್ಲಿಟ್ಟುಕೊಂಡು ಸ್ವಲ್ಪ ಓದಿನ ಕಡೆ ಹೆಚ್ಚಾಗಿ ಗಮನ ಹರಿಸಿ ಅಂತ ಹೇಳ್ಬೋದು. ಅದರ ಜೊತೆಗೆ ಇನ್ನೊಂದು, ಇತ್ತೀಚಿನ ದಿನಗಳಲ್ಲಿ ಕೆಲವು ವಾಟ್ಸಪ್ ಗ್ರೂಪ್ಗಳಲ್ಲಿ ಮತ್ತು ಟೆಲಿಗ್ರಾಮ್ಸ್ ಹಾಗೂ ಯೂಟ್ಯೂಬ್ ಅಲ್ಲಿ ಹರಿದಾಡ್ತಿರ್ತಕ್ಕಂಥ ಸುದ್ದಿ ಏನು ಅಂತ ಹೇಳಿದ್ರೆ, ಸಿಇಟಿಗೂ ಮುನ್ನ ಶಿಕ್ಷಕರ ಸಿಇಟಿಗೂ ಮುನ್ನ ಮತ್ತೊಂದು ಟಿಇಟಿ ನಡೆಯುತ್ತೆ ಅಂತ ಹರಿದಾಡ್ತಿದೆ. ಇದು ಎಷ್ಟು ಮಟ್ಟಿಗೆ ಸರಿ ಅಂತ ಹೇಳಿದ್ರೆ, ಇಷ್ಟು ದಿನ ರ್ಯಾಪಿಡ್ ಸ್ಪೀಡ್ ಅಲ್ಲಿ ನಮ್ಮ ಶಿಕ್ಷಣ ಇಲಾಖೆ ಕಾರ್ಯನಿರ್ವಹಿಸಿ ಶಿಕ್ಷಕರನ್ನ ನೇಮಕಾತಿ ಮಾಡ್ಕೊಳ್ಬೇಕು ಅಂತಂದು ಎಲ್ಲಾ ಒಂದು ಪ್ರೋಸೆಸ್ ಅನ್ನ ಸ್ಪೀಡ್ ಆಗಿ ಮಾಡಿದೆ. ಇಷ್ಟೆಲ್ಲಾ ಮಾಡಿ ಈಗ ಟಿಇಟಿನ ಮಾಡ್ತಾರೆ ಅಂತ ಹೇಳಿದ್ರೆ ಇದು ಬಹುಶಃ ಒಂದು 100ಗೆ 90% ಸುಳ್ಳು ಅನ್ಸುತ್ತೆ ಸ್ನೇಹಿತರೆ. ಒಂದು ಟಿಇಟಿ ಮಾಡಿದ್ರೆ ಮತ್ತೆ ಟಿಇಟಿಗೆ ಅಪ್ಲಿಕೇಶನ್ ಹಾಕಕ್ 1 ತಿಂಗಳು ಅವಕಾಶ ಕೊಡಬೇಕು. ಅಪ್ಲಿಕೇಶನ್ ಆದ ನಂತರ 1 ತಿಂಗಳು, ಅಗೈನ್ ಎಕ್ಸಾಮ್ ಕಂಡಕ್ಟ್ ಮಾಡಿ ರಿಸಲ್ಟ್ ಬಿಡ್ಲಿಕ್ಕೆ 1 ತಿಂಗಳು, ಅಗೈನ್ 3 ಮಂತ್ಸ್ ಲೇಟ್ ಆಗುತ್ತೆ. ಸೊ 3 ತಿಂಗಳ ಕಾಲ ಅವರು ಲೇಟ್ ಮಾಡ್ಲಿಕ್ಕೆ ಯಾವುದೇ ರೀತಿಯ ಅವಕಾಶ ನೀಡಲ್ಲ ಅಂತ ನಮ್ಗೆ ಅನ್ಸುತ್ತೆ. ಯಾಕಂತ ಹೇಳಿದ್ರೆ ಶಿಕ್ಷಣ ಇಲಾಖೆ ಬಹಳ ವೇಗವಾಗಿ ಶಿಕ್ಷಕರ ನೇಮಕಾತಿಯನ್ನ ಮಾಡಿ ಶಿಕ್ಷಕರನ್ನ ಶಾಲೆಗೆ ಕಳಿಸ್ಬೇಕು ಅನ್ನುವಂತಹ ಒಂದು ಭಾವನೆಯನ್ನ ಹೊಂದಿರೋದ್ರಿಂದ ಯಾವುದೇ ಕಾರಣಕ್ಕೂ ಮತ್ತೊಂದು ಟಿಇಟಿ ಆಗೋದಿಲ್ಲ ಅನ್ಸುತ್ತೆ. 100ಕ್ಕೆ 90% ಇನ್ನೊಂದು ಟಿಇಟಿ ಆಗುವ ಸಂಭವ ಕಡಿಮೆ ಇದೆ. ಹಾಗಾಗಿ ಯಾವುದೇ ಕಾರಣಕ್ಕೂ ಯಾವುದೇ ವಿದ್ಯಾರ್ಥಿಗಳು ಆತಂಕ ಪಡುವಂತಹ ಅವಶ್ಯಕತೆ ಇಲ್ಲ ಸ್ನೇಹಿತರೆ. ಹಾಗಾಗಿ ಮತ್ತೊಂದು ಟಿಇಟಿ ಆಗುವ ಸಂಭವ ಕಡಿಮೆ. ಇದನ್ ಬಿಟ್ರೆ ಸಿ ಅಂಡ್ ಆರ್ ರೂಲ್ಸ್ ಇದೇ ವಾರದಲ್ಲಿ ಬರುತ್ತೆ. ಜೊತೆಗೆ ನೋಟಿಫಿಕೇಶನ್ ಕೂಡ ಇಮಿಡಿಯೇಟ್ ಆಗಿ ಆಗುತ್ತೆ. ಅದ್ರ ಬಗ್ಗೆ ವರಿ ಮಾಡ್ಕೋಬೇಡಿ. ನೋಟಿಫಿಕೇಶನ್ ಆಗಿದೆ ಅಂತ ತಿಳ್ಕೊಂಡು ನೀವು ಸ್ಟಡಿ ಮಾಡ್ಬೇಕಾಗುತ್ತೆ. ಯಾಕೆ ಅಂತ ಹೇಳಿದ್ರೆ ಶಿಕ್ಷಣ ಇಲಾಖೆ ಕೊಡುವಂತಹ ಸಮಯ ತುಂಬಾ ಕಡಿಮೆ ಇದೆ. ಅದು ನಿಮ್ಗೆಲ್ರಿಗೂ ಗೊತ್ತಿರ್ಬೋದು. ಆಫ್ಟರ್ ನೋಟಿಫಿಕೇಶನ್ ಆರ್ ಆಫ್ಟರ್ ರಿಲೀಸಿಂಗ್ ದ ಸಿಲೆಬಸ್ ಅವ್ರು ಕೊಡುವಂತಹ ಸಮಯ ಬರೀ 45 ದಿನಗಳು ಸ್ನೇಹಿತರೆ. ನೋಟ್ ದಿಸ್ ಪಾಯಿಂಟ್, ಓನ್ಲಿ 45 ಡೇಸ್, 45 ದಿನಗಳು ಮಾತ್ರ ನಿಮಗೆ ಕಾಲಾವಕಾಶ ಕೊಡ್ತಾರೆ. ಯಾವುದೇ ಕಾರಣಕ್ಕೂ ಟೈಮ್ ಅನ್ನ, ಯಾವುದೇ ಕಾರಣಕ್ಕೂ ದಿನಗಳನ್ನ ಸ್ಟ್ರೆಚ್ ಮಾಡೋದಿಲ್ಲ ಅವರು. ಯಾವುದೇ ಕಾರಣಕ್ಕೂ ದಿನಗಳನ್ನ ಅವರು ಆಕ್ಚುಲಿ ಅದು 45 ದಿನಗಳು ಅಂದ್ರೆ ನೀವು ಕರೆಕ್ಟ್ ಆಗಿ ಸಿಲೆಬಸ್ ಬಿಟ್ಟು 45 ದಿನಗಳ ಮಾತ್ರ ಅವಕಾಶ ಇರುತ್ತೆ ಸ್ನೇಹಿತರೆ. ಹಾಗಾಗಿ ಯಾವುದೇ ಕಾರಣಕ್ಕೂ ಅವರು, ನೀವು ನೋಡಿರ್ಬೋದು ಇಲಾಖೆಯಲ್ಲಿ ಮಾತಾಡಿರುವಂತ ಕೇಳಿಸ್ಕೊಂಡಿರ್ಬೋದು ಕೂಡ, ಅವ್ರು ಹೇಳಿದ್ದಾರೆ ನೀಟಾಗಿ 45 ಡೇಸ್ ಓನ್ಲಿ ಅಂತ ಹೇಳಿದ್ದಾರೆ. ಹಾಗಾಗಿ ನಿಮ್ಗೆ ಟೈಮ್ ಕೂಡ ತುಂಬಾ ಶಾರ್ಟ್ ಇರೋದ್ರಿಂದ ನೀವು ಸ್ವಲ್ಪ ಓದೋದ್ರ ಕಡೆ ಹೆಚ್ಚಿನ ಗಮನ ಹರಿಸಿ. ಆದಷ್ಟು ಆನ್ಲೈನ್ ಕ್ಲಾಸ್ಗಳು, ಆನ್ಲೈನ್ ತರಗತಿಗಳು ಆಗಿರ್ಬೋದು, ಆನ್ಲೈನ್ ಕೋಚಿಂಗ್ ಅಥವಾ ಆನ್ಲೈನ್ ವಿಡಿಯೋಸ್ ಇವೆಲ್ಲವುಗಳನ್ನ ಬಿಟ್ಟು ಪುಸ್ತಕದ ಜೊತೆ
ನಿಮ್ಮ ಒಡನಾಟ ಇಟ್ಕೊಳ್ಳಿ. ಪುಸ್ತಕವನ್ನ ಹೆಚ್ಚಾಗಿ ಸ್ಟಡಿ ಮಾಡ್ತಾ ಹೋಗಿ. ನೀವು ಸ್ಟಡಿ ಮಾಡಿರೋದನ್ನ ಬರೀರಿ. ನೀವೆಲ್ಲರೂ ಚೂಸ್ ಮಾಡಿರೋದು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇರ್ಲಿ ಅಂತ ಹೇಳಿದಿರಿ. ಈಗ ಡಿಸ್ಕ್ರಿಪ್ಟಿವ್ ಆಗಿದ್ರೆ ಅದ್ರ ಕ್ವಶನ್ಸ್ ರಿಲೇಟೆಡ್ ಆಗಿ ನಾವು ಸ್ವಲ್ಪ ಆನ್ಸರ್ ಗೊತ್ತಿದೆ ಅಂದ್ರೆ ಸ್ವಲ್ಪ ಬರ್ದಿದ್ರೆ 5 ಮಾರ್ಕ್ಸ್ ಅಟ್ಲೀಸ್ಟ್ 2 ಮಾರ್ಕ್ಸ್ 3 ಮಾರ್ಕ್ಸ್ ಬರ್ತಿತ್ತು. ಬಟ್ ನೀವು ಈಗ ಮಲ್ಟಿಪಲ್ ಚಾಯ್ಸ್ ಬೇಸ್ಡ್ ಕ್ವಶನ್ಸ್ ಆಗಿರೋದ್ರಿಂದ ಡೆಪ್ತ್ ನಾಲೆಡ್ಜ್ ಇರಬೇಕಾಗುತ್ತೆ ಸ್ನೇಹಿತರೆ. ಹಾಗಾಗಿ ಆದಷ್ಟು ನೀವು ಸ್ಟಡಿ ಕಡೆ ಹೆಚ್ಚಾಗಿ ಗಮನ ಹರಿಸಿ, ಜೊತೆಗೆ ಸ್ವಲ್ಪ ಓದಿರೋದನ್ನ ಬರೀರಿ. ಬರ್ದು ಪ್ರಾಕ್ಟೀಸ್ ಮಾಡೋದ್ರಿಂದ ನಿಮಗೆ ಹೆಚ್ಚು ದಿನ ನೆನ್ಪುಳಿಯುತ್ತೆ ಅಂತ ಹೇಳ್ತಾ ಈ ವಿಡಿಯೋ ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇದೇ ರೀತಿ ಶಿಕ್ಷಕರ ನೇಮಕಾತಿಗೆ ಸಂಬಂಧಿಸಿದಂತ ಅಪ್ಡೇಟ್ಸ್ ಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.